ತೋಟ ಎಲ್ಲ ಚೆನ್ನಾಗಿದೆ ಇಲ್ಲಿ. ಅಂದರೆ ನಮ್ಮ ಕಡೆ ಅಷ್ಟು ಪ್ರಾಬಬ್ಲಿ ಹ್ಯೂಮಿಡಿಟಿ ಇಲ್ಲ ಅಂತ ತಿಳ್ಕೊಳ್ತೀನಿ. ಬಿಕಾಸ್ ನಮ್ಮ ಕಡೆಗಿಂತ ತುಂಬಾ ಕವರ್ ಅಪ್ ಆಗಿದೆ ತೋಟಗಳು ಎಲ್ಲ, ಗಿಡಗಳೆಲ್ಲ ಸಾಗಾಕೊಂಡಿದೆ. ಅಂತೂ ಎಸ್ಪೆಷಲಿ ಇವರಿಗೆ ಸೋಮವಾರಪೇಟೆ ಕಡೆಯವರಿಗೆ ಕಾಫಿ ಮಾತ್ರ ಸಖತ್ತಾಗುತ್ತೆ. ಬಿಕಾಸ್ ಮಣ್ಣಿನ ಗುಣ ಆ ಥರ ಇದೆ ಇಲ್ಲಿ, ತುಂಬ ಫರ್ಟೈಲ್ ಆಗಿದೆ. ಸ್ಕೂಟಿದು ಬ್ಯಾಕ್ ಹಾರಿಯೋದಂಗಿದೆ ಅಲ್ಲ. ನನಗೆ ಈಗ ಹೊಸದಾಗಿ ಗೊತ್ತಾದ ವಿಷಯ ಏನಂತ ಹೇಳಿದರೆ, ನಾನು 390ಗೆ ನನ್ನ ಬಾಡಿ ಸೆಟ್ ಆಗೋಗ್ಬಿಟ್ಟಿದೆ. ಈಗ ನಾನು ಫಿಲ್ಟರ್ ತರಬೇಕಿತ್ತು, ಕ್ಯಾಮ್ರಾ ಫಿಲ್ಟರ್ ಪಟ್ಟ ನಾನು ಮನೇಲಿ ಬಿಟ್ಟು ಬಂದಿದ್ದೆ. ಇವತ್ತು ನಾವು ಹೋಗ್ತಾ ಇರೋದು ಹೊನ್ನಮ್ಮನ ಕೆರೆ ಅಂತ ಹೇಳೋ ಒಂದು ಹಿಸ್ಟಾರಿಕಲ್ ಲೇಕಿಗೆ. ಸೊ ಒಬ್ಬೊಬ್ರದ್ದು ಒಂದೊಂದು ಥರ ಥಿಯರೀಸ್ ಇದೆ ಆ ಲೇಕ್ ಬಗ್ಗೆ. ಒಬ್ಬರು ಬಲಿ ಕೊಟ್ಟು ನೀರು ಬಂತು ಅಂತ ಹೇಳ್ತಾರೆ, ಇನ್ನೊಬ್ಬರು ಎಂದೆಲ್ಲ ಉಂಟು ಅವರು ತಲೆ ಇಲ್ಲದ ಕಥೆಗಳೆಲ್ಲ. ಸೊ ಅದೇನೋ ಊರಲ್ಲಿ ನೀರಿಲ್ಲ ಟೈಮಲ್ಲಿ ನರಬಲಿ ಏನೋ ಕೊಟ್ಟುಬಿಟ್ಟು ಅಲ್ಲಿ ನೀರು ಬಂತು ಅಂತನೋ ಒಂದು ಇತಿಹಾಸ ಅಲ್ಲ, ಒಂದು ಸ್ಟೋರಿ ಇದೆ ಅಂತಲೇ ಹೇಳೋಣ. ಹಿಸ್ಟ್ರಿ ಇದೆ. ಸೊ ಅದು ನಿಜನ ಸುಳ್ಳು ಅಂತ ಗೊತ್ತಿಲ್ಲ, ಬಟ್ ಕೆರೆ ಅಂತೂ ತುಂಬಾ ದೊಡ್ಡದು. ಅದು ಅಲ್ಲದೆ ಮುಂಚೆ ಹೇಳ್ತಿದ್ರು, ನನಗೆ ತಾತ ಹೇಳ್ತಾಯಿದ್ದು ಅಥವಾ ಅಜ್ಜ ಹೇಳ್ತಾ ಇದ್ದಿದ್ದು, ಲೈಕ್ ಟೈಮಲ್ಲೆಲ್ಲ ಯಾವುದೋ ಮದುವೆಗೆ ಚಿನ್ನಾಗಿನ್ನ ಏನಾದ್ರು ಬೇಕು ಅಂತ ಹೇಳಿ ಹೋಗಿ ದೇವ್ರ ಹತ್ರಲ್ಲಿ ಬೇಡ್ಕೊಂಡ್ರೆ ನೆಕ್ಸ್ಟ್ ದಿನಕ್ಕೆ ಅಲ್ಲಿ ಯಾವುದೋ ಕಲ್ಲು ಉಂಟಂತೆ, ಆ ಕಲ್ಲು ಮೇಲೆ ಚಿನ್ನ ಇಡ್ತಿತ್ತಂತೆ. ಸೊ ಈ ಅಂತೆ ಕಂತೆಗಳ ನಡುವೆ ನಮ್ಮ ಜೀವನ ಸಾಗ್ತಾ ಇರೋದೀಗ. ನೋಡೋಣ. ನಾನು ಪ್ರಾಬಬ್ಲಿ ನಮ್ಮನ ಕೆರೆ ಒಂದೇ ಸಲ ನೋಡಿರೋದು, ಇಲ್ಲಿಗಂಟ ನಿತ್ತಲ್ಲ ಅಲ್ಲಿ ಟೆಂಪಲ್ ಹತ್ರನೂ ಹೋಗಿಲ್ಲ, ಏನಿಲ್ಲ. ಹೆಂಗಿರು ಅದೊಂದು ಜಾಗನೇ ಯಾಕೆ ಬಿಡೋದು ನಮ್ಮ ಟ್ರಾವೆಲಿಂಗ್ ಹಿಸ್ಟ್ರಿಲಿ ಅಲ್ವಾ? ಅದು ಒಂದು ಸುತ್ತಬಿಡೋಣ, ತೋರಿಸ್ಬಿಡೋಣ, ಎಂಜಾಯ್ ಮಾಡಿಬಿಡೋಣ. ಅಲ್ಲಿ ಇನ್ನೊಂದು 2-3 ಇದೆ. ಗವಿ ಬೆಟ್ಟ ಅಂತಿದೆ, ಮತ್ತು ಎಂಥ ಮುಟ್ಟು ಬೆಟ್ಟ ಅಲ್ಲ ಮಟ್ಟ ಬೆಟ್ಟ ಎಂಥ ಒಂದು ಉಂಟು ಒಂದು. ಸೊ ಅಲ್ಲಿಗೆಲ್ಲ ಬೈಕ್ ಹೋಗೋದು ಡೌಟ್. ಈಗ ನನ್ನದೇ ಬೈಕ್ ಇದೆ, ಹಾರಿಸ್ಕೊಂಡು ಹೋಗ್ತಿದ್ದೆ. ಬಟ್ ಇದು ಗೊತ್ತಲ್ಲ, ರೆಂಟಲ್ ಬೈಕು. ಸುಮ್ಮನೆ ಬೈಕ್ ಇದೆ ಅಂತೇಳಿ ಮನಸ್ಸಿಗೆ ಬಂದಂಗೆಲ್ಲ ಆಟಾಡಬಾರ್ದು, ತಪ್ಪಾಗ್ಬಿಡುತ್ತೆ. ಸೊ ಇಲ್ಲೇ ರೈಟ್ ಹೊನ್ನಮ್ಮನ ಕೆರೆ ಹೋಗೋಣ. ಇದು ಈ ಸುಟ್ಟ ಗಾಡೀಲಿ ಮಿರರ್ ಬೇರೆ ಇಲ್ಲ. ಸಿಲ್ವರ್ ಮರ ಎಲ್ಲ ನೋಡಿ ಹೆಂಗೆ ಟಾಪ್ ಹೊಡೆದಿಟ್ಟಿದ್ದಾರೆ ಅಂತ. ಇದಂತ ಗುರುದು ಸ್ಪೋರ್ಟ್ಸ್ ಅರೇನಾ? ಓಹೋ, ಸ್ಟೇಡಿಯಮ್ಮ. ಏನೆಲ್ಲ ಮಾಡ್ಕೊಂಡಿರ್ತಾರಪ್ಪ ಈ ಕಡೆ. ಇನ್ನೊಂದು ಹಿಸ್ಟ್ರಿ ಏನಂತ ಹೇಳಿದರೆ, ಇಲ್ಲಿ ಯಾವುದೋ 2 ಬೆಟ್ಟ ಉಂಟಂತೆ. ಒಂದು ಬೆಟ್ಟಂದು ಇನ್ನೊಂದು ಬೆಟ್ಟಕ್ಕೆ ಕುದುರೆ ಹಾರಿಸಿದ್ದು ಏನೆಲ್ಲ ಉಂಟು ಗುರು. ಒಂದು ನಿಮಿಷ ಕ್ಯಾಮರಾ ಚೆಕ್ ಮಾಡ್ಕೊಂಬಿಡ್ತೀನಿ. ಗುರು ನನಗಂತೂ ಗೊತ್ತಿಲ್ಲ, ಇದೆ ಅನಿಸುತ್ತೆ ಹೊನ್ನಮ್ಮನ ಕೆರೆ ಆ್ಯಕ್ಚುಲಿ. ಎಸ್ ಇದೆ, ಅದು ಟೆಂಪಲ್. ಇಲ್ಲ ಆ ಕಡೆಯಿಂದನೂ ನಾನು ಬಂದ ಯೋಚನೆ ಇದೆಲ್ಲ ಒಂದು ಸಲ. ನೋಡಿ ಬಾಯ್ಸ್ ಗರ್ಲ್ಸ್, ಈ ಬೈಕಲ್ಲಿ ಫ್ಯೂಲ್ ಇಂಡಿಕೇಶನ್ ಇಲ್ಲದೆ ಆಗಾಗ ತೆಗೆದು ಅಲ್ಲಾಡ್ಸ್ಬಿಟ್ಟು ನೋಡೋದು. ಕೊಚ್ಚ ಅಂತ ಉಂಟು, ಪೆಟ್ರೋಲ್ ಇದೆ. ಸೊ ಇದೆ ಐತಿಹಾಸಿಕ ಕೆರೆ. ಸೊ ಈ ಕೆರೆ ಗೀಪೆಲ್ಲ ಎಷ್ಟಿದೆ ಅಂತ ನೆಲನೇ ಕಾಣೋದಿಲ್ಲಲ್ಲ ಗುರು. ಅದೊಂದು ಬೆಟ್ಟ, ಇನ್ನೊಂದು ಯಾವುದೋ ಒಂದು ಬೆಟ್ಟ ನೋಡಿದ್ವಲ್ಲ. ಏನು ಬಿಸಿಲಿದೆ ಅಲ್ಲ, ಸಿಕ್ಕಾಪಟ್ಟೆ ಬಿಸಿಲಿದೆ. ಅದು ಬೆಟ್ಟ ನೋಡೋದಲ್ಲ, ಅದೆಲ್ಲೋ ಇತ್ತದು. ನೋಡೋಣ, ಅಲ್ಲಿ ಟೆಂಪಲ್ ಹತ್ರ ಹೋಗಿ ಬರೋಣ. ಅಲ್ಲಿ ಗವಿ ಬೆಟ್ಟಕ್ಕೆ ಹೋಗೋದು ದಾರಿಯಿಂದಿತ್ತು, ಯಾಕೆ ನೋಡೋಣ ಅಂತ ತಿಳ್ಕೊಂಬಂದೆ. ನಾನು ಬೆಟ್ಟ ಹತ್ಸಕ್ಕೆ ಹೋಗಲ್ಲ ಬೈಕಲ್ಲಿ. ಬೆಟ್ಟ ಹತ್ಸಕ್ಕೆ ಇಲ್ಲಿ ಬೇಕಲ್ಲ ದಾರಿ, ಇರೋದು ಮೆಟ್ಲು. ಎಷ್ಟು ಮೆಟ್ಲು ಇರ್ಬೋದು ದೇವ್ರೆ? ಇದೆಲ್ಲಿಗೆ ಹೋಗುತ್ತೆ ನೋಡೋಣ ಬನ್ನಿ. ಈ ಮೆಟ್ಲು ಯಾರು ಹತ್ತಾರೆ ಹೇಳಿ? ಹೋಲಿ
ನೋಡೋಣಲ್ಲ ಎಲ್ಲಿಗೆ ಹೋಗುತ್ತೆ ಅಂತ, ಅಲ್ಲಿ ಹೋಗೋಣ ಅಷ್ಟೆ. ಬೆಟ್ಟಕ್ಕೆ ಹೋಗೋಕ್ಕೆ ಕೆಳಗಿಳಿತಿದ್ದೀನಿ ನಾನು. ಹಿಮಾಲಯನ್ ಏನಾದ್ರು ಕೊಟ್ಟು ಬಿಟ್ಟಿದ್ರೆ ಖುಷೀಲಿ ಓಡಿಸಾಡ್ಬಿಡ್ತಿದ್ದೆ. ಸರಿ, ರೂಟ್ ಎಲ್ಲಿ ಹೋಗುತ್ತೆ ಅದು? ತೋಟನಾ? ಪ್ರೈವೇಟ್ ಇಲ್ಲಲ್ಲ. ಕೇವ್ ಹಿಲ್ ಹೋಮ್ ಸ್ಟೇ ಇದೆ, ಮೋನಿಶ್ ಬಸಪ್ಪ. ಯಾಕೆ ಸುಮ್ಮನೆ ಇಲ್ಲದಿರ ಅರಸಾಹಸಗಳು. ಏನಂತೀರಾ ಫ್ರೆಂಡ್ಸ್? ಏನಂತೀರಾ? ಅಯ್ಯೋ ದೇವ್ರೆ, ಈ ಗಾಡಿ ಸಸ್ಪೆನ್ಷನು ಅಷ್ಟೇನು ಸಾಫ್ಟ್ ಸೈಡ್ ಇಲ್ಲ ಆಯಿತಾ. ಹಾಂ, ಅದೇ ಬೆಟ್ಟ ನಡಿಯಲ್ಲಿ ಕಲ್ಲು ಯಾರೋ ಇಟ್ಟಿರೋದು ಅದ್ರ ಮೇಲೆ. ಚೆನ್ನಾಗಿದೆ, ಫುಲ್ಲು ಸ್ಪ್ರೇಗಿ ಸುಣ್ಣ ಗಿಣ್ಣೆಲ್ಲ ಹೊಡಿತಾ ಇದ್ದಾರೆ ಅನಿಸುತ್ತೆ. ಬಳ್ಳಿ ಮಾತ್ರ ಸಗದಾಗುಂಟು, ಫುಲ್ ಕೂಡ್ಕೊಂಡು ಹಿಂಗಿರಬೇಕು ಬಳ್ಳಿ. ನಮ್ಮ ಕಡೆ ಉಂಟು ನೀರಲ್ಲಿ ಮುಳುಗಿಸಿರೋ ಕೋಳಿ ಥರ ಕಾಣಿಸ್ತದೆ ಬಳ್ಳಿಗಳು. ಸೊ ಮೈ ಡಿಯರ್ ಲವ್ಲಿ ಪೀಪಲ್, ಇನ್ನು ಸೋಮವಾರಪೇಟೆ ಟೌನಲ್ಲಿ ಹೋಗಿ ಸಿಗ್ತೀನಿ. ಬಿಕಾಸ್ ಇದರಲ್ಲಿ ಮೆಮೊರಿ ಕೂಡ ಕಮ್ಮಿ ಇದೆ ಈಗ, ಸ್ಟೋರೇಜ್ ಕಮ್ಮಿ ಇದೆ. ಸೊ ವಾಪಸ್ ಹೋಗೋಣ. ನೋಡಿ, ಇಲ್ಲಿ ಲೆಫ್ಟಲ್ಲಿ ಒಂದು ಬಂಗ್ಲೆ ಕಾಣಿಸ್ತುಂಟಲ್ಲ, ಇದು ಸಾಕಮನ್ ಬಂಗ್ಲೆ ಅಂತ. ಸಾಕಮ್ಮ ಅಂತೇಳೋ ಒಬ್ರು ಅಜ್ಜಿ ಇದ್ರಂತೆ, ಸಿಕ್ಕಾಬಟ್ಟೆ ರಿಚ್. ಅದು ಯಾರು ಹೈದ್ರಲ್ಲಿನ ಗೊತ್ತಿಲ್ಲ, ಅಥವಾ ಯಾವುದೋ ಒಂದು ರಾಜ ಬಂದಿರ್ಬೇಕಾದ್ರೆ ದುಡ್ಡನ್ನ ಸುಟ್ಬಿಟ್ಟು ಕಾಫಿ ಎಲ್ಲ ಮಾಡಿ ಕೊಟ್ಟಿದ್ರಂತೆ. ಸೇಮ್ ಅದೇ ಗಂತೆಗಳು. ಬಟ್ ಮೈಟ್ ಬಿ ಟ್ರೂ. ಬೆಳಿಗ್ಗೆಯಿಂದ ಇಲ್ಲಿ ಸುಮಾರು ಸಲ ಓಡಾಡೋದಾಯಿತು. ಆಗಲೇ ಅದೇ ಇಲ್ಲಿ ಸಾಕಮ್ಮನ್ ಬಂಗ್ಲೆ ಹತ್ರ ಬರ್ಬೇಕಾದ್ರೆ ಕ್ಯಾಮರಾ ಆಫ್ ಆಗೋಯ್ತು. ಸೊ ಲೆಟ್ ಮಿ ಎಕ್ಸ್ಪ್ಲೇನ್ ಒನ್ಸ್ ಅಗೇನ್. ಸಾಕಮ್ಮನ್ ಬಂಗ್ಲೆಯಲ್ಲಿ ಅದೇ ಹೈದರಾಲಿನ ಅದು ಯಾವುದೋ ಒಬ್ಬ ರಾಜ ಬರ್ಬೇಕಾದ್ರೆ ಕಾಫಿನ ದುಡ್ಡಲ್ಲಿ ಸುಟ್ಟುಬಿಟ್ಟು ರೆಡಿ ಮಾಡಿ ಕೊಟ್ಟಿದ್ದಂತೆ. ಅದರಲ್ಲೂ ಎಷ್ಟೋ ದೊಡ್ಡ ದೊಡ್ಡ ಹಂಡೆಗಳೆಲ್ಲ ಉಂಟಂತೆ. ಬಟ್ ಪಬ್ಲಿಕ್ಸಿಗೆ ಎಂಟ್ರಿ ಇಲ್ಲ ಅಂದ್ಕೊಳ್ತೀನಿ. ಅದರೊಟ್ಟಿಗೆ ಇನ್ನೊಂದು 2-3 ರೂಮ್ ಏನೋ ಗೌರ್ಮೆಂಟರು ಓಪನ್ ಮಾಡಲಿಕ್ಕೆ ಬಿಟ್ಟಿಲ್ಲ ಅಂತೆ. ಹಾಗೆ ಅದೆಲ್ಲ ಹಾಗೇ ಇದೆ ಈಗ. ಆ್ಯಕ್ಚುಲಿ ನಮ್ಮ MLA ಯಾರು ಮಂತರ್ಗೌಡ, ಇವರೆಲ್ಲ ಇವರ ಮಕ್ಕಳು ಮೊಮ್ಮಕ್ಕಳು ಆ ಥರ. ಸೊ ದೇ ಆರ್ ಆಲ್ ಫ್ಯಾಮಿಲಿ. ನಮ್ಮ MLA ಕೂಡ ಇಲ್ಲಿಯವರೇ, ನಮ್ಮ ಸೋಮವಾರಪೇಟೆಯವರು. ಈ ಬುಲೆಟು ಒಂಥರ ಮಜಾ ಕೊಡ್ತುಂಟು, ಒಂಥರ ಹಿಂಸೆನೂ ಕೊಡ್ತಾ ಉಂಟು.